ಗುಬ್ಬಿ ತಾಲೂಕಿನ ಕೆರೆಕಟ್ಟೆಗಳಿಗೆ ಹೇಮಾವತಿ ನೀರು ಹರಿಸುವ ವಿಚಾರವಾಗಿ ತಮಗಿಲ್ಲ ಸಲ್ಲದ ಆರೋಪ ಮಾಡುತ್ತಿರುವ ಡೋಂಗಿ ಹೋರಾಟಗಾರರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಖಡಕ್ ತಿರುಗೇಟ್ ನೀಡಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬದರೆ ಗ್ರಾಮದಲ್ಲಿ 3 ಕೋಟಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತಾವೆಂದು ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ಹಿಂದೆ ಸರಿದಿಲ್ಲವೆಂದು ಮುಂದಿನ ವಾರದಲ್ಲೇ ಹೇಮಾವತಿ ನೀರು ಗುಬ್ಬಿ ತಾಲೂಕಿನ ಕೆರೆಗಳಿಗೆ ಹರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ ತಲೆದೋರದಂತೆ ಈಗಾಗಲೇ ಎಚ್ಚರಿಕೆ ವಹಿಸಲಾಗಿದ್ದು 58 ಹೊಸ ಬೋರ್ವೆಲ್ಗಳನ್ನ ಸಿದ್ಧಪಡಿಸಲಾಗಿದೆ ಎಂದಿದ್ದಾರೆ. ತಾಲೂಕಿನ ಪ್ರತಿ ಮೂಲೆಯೂ ತಮಗೆ ಗೊತ್ತು ಎಂದ ಶಾಸಕರು ಬಾಯಿಗೆ ಬಂದಂತೆ ಮಾತನಾಡಿಕೊಂಡು ತಿರುಗುವವರಿಗೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಗುಡುಗಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಹಾಗೂ ರೈತರ ಹಿತ ಕಾಯಲು ತಾವು ಸದಾ ಬದ್ಧರಾಗಿರುವುದಾಗಿ ಶಾಸಕ ಶ್ರೀನಿವಾಸ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವಕಾಶ ಸಿಗಬೇಕು ಅಂತ ಇರುತ್ತೆ, ಎಲ್ಲರಿಗೂ ಆಸೆ ಇರುತ್ತೆ. ಅದು ಈ ಪಕ್ಷದಲ್ಲಿ ಹೈಕಮಾಂಡು ಪಕ್ಷ ನಿಶ್ಚಿತ ಅಂತ ಸಮಯ ಸಂದರ್ಭ ಕ್ಷೇತ್ರ ಇದು ಪ್ರಾಂತೀಯವಾರು ಜಾತಿವಾರು ಇವೆಲ್ಲ ಕಾಂಗ್ರೆಸ್ನ ಇದೊಂದು ಎಲ್ಲ ಕಮ್ಯುನಿಟಿಯವ್ರಿಗೂ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇದರ ವ್ಯತ್ಯಾಸಗಳು ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಕಳೆದ ಬಾರಿ ಪಕ್ಷ ಕರ್ಕತ್ತಾರೆ, ಸಚಿವ ಸ್ಥಾನ ಕೊಡ್ತಾರೆ ಅನ್ನೋ ಇದನ್ನ ಇಟ್ಕೊಂಡೇ ಕರ್ಕೊಂಡ್ರು ನಮ್ಮನ್ನು ಪಕ್ಷಕ್ಕೆ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾರೆ. ನಿಮ್ಮ ಕಾರ್ಯಕರ್ತರು ಹೇಳ್ತಾರೆ ಸರ್. ಕಾರ್ಯಕರ್ತರು ಹೇಳ್ತಾರೆ, ಅವ್ರಿಗೆ ಗೊತ್ತಿಲ್ಲ ಪಾಪ, ಅವರೇನು ಅರ್ಥವನ್ನು ಚರ್ಚೆ ಮಾಡಿದ್ದಾರೆ. ನಾನು ಯಾವತ್ತೂ ಯಾವ ಪಕ್ಷಕ್ಕೂ ಅಧಿಕಾರಕ್ಕೋಸ್ಕರ ಹೋಗಲ್ಲ, ಆಮೇಲೆ ಅಧಿಕಾರದ ಹಿಂದೆನೂ ಕೂಡ ಹೋಗಲ್ಲ. ನನಗೆ ಯಡಿಯೂರಪ್ಪನವರು 2006-2007ರಲ್ಲಿ ನಾನು ಮಂತ್ರಿ ಆಗ್ಬೋದಾಗಿತ್ತು BJP ಹೋಗಿ. ನನಗೆ ದುಡ್ಡು ಹಣ ಅಧಿಕಾರ ಹಿಂದೆ ಏನಾರು ಬಿದ್ದಿದ್ರೆ ನಾನು ಯಾವತ್ತೂ ಏನೋ ಆಗ್ಬೋದಾಗಿತ್ತು. ಏನೂ ಆಗಿಲ್ಲ, ಹಿಂಗೆ ಇದ್ದೀನಿ, ಸಾಮಾನ್ಯ ಮನುಷ್ಯನಂಗೆ ಇದ್ದೀನಿ. ಇಷ್ಟೇ ಬದುಕು ಅಷ್ಟೇ ಕ್ಲೋಸ್. ಗಾಡ್ ಫಾದರ್ ಇಲ್ಲ ಅಂತೀರಾ? ದೊಡ್ಡಲಿಲ್ಲ, ದೊಡ್ಡದಾಗಕ್ಕಾಗಲಿಲ್ಲ, ಅಧಿಕಾರ ಗಳಿಸಲಿಲ್ಲ, ಮುಂದಕ್ಕೆ ಬರೋಕ್ಕಾಗಲಿಲ್ಲ. ಅಲ್ಲ, ನಿಮಗೆ ಗಾಡ್ ಫಾದರ್ ಇಲ್ಲ ಅಂತೀರಾ? ಫಾದರ್ ಈಗೆಲ್ಲ ಯಾಕೆ ಅದು ಚರ್ಚೆ ಕಟ್ಕೊಂಡು ನೋಡಿ, ನಾನು ಯಡಿಯೂರಪ್ಪ ಹೇಳಿದ್ರೆ ಯಡಿಯೂರಪ್ಪ ನಿಂದು ಹೋಗ್ತೀನಿ ಅಂತೀರಾ? ಕುಮಾರಸ್ವಾಮಿ ಮಾಡಿರೋದು ಸರಿಯಾಗೈತೆ ಅಂತ ಹೇಳಿ ಕುಮಾರಸ್ವಾಮಿ ಮಾತಾಡಿದ್ವಿ ನೋಡಿ. ನಿಮಗೆ ಸತ್ಯ ಹೇಳಂಗಿಲ್ಲ, ನಿಮ್ತವ ಅದು ತಗೊಂಡೋಗಿ ಮುಚ್ಚುತ್ತೀರಾ. ನಮಗೆ ಸತ್ಯ ಬಿಟ್ಟು ಬೇರೆ ಹೇಳೋದು ಗೊತ್ತಿಲ್ಲ, ಸುಳ್ಳು ಹೇಳೋದು ಗೊತ್ತಾಗಲ್ಲ. ನಮಗೆ ಇರೋದನ್ನ ನೇರವಾಗಿ ಹೇಳಿದ್ರಿಂದ ನಾವು ಎಲ್ಲ ಕಡೆಗೂ ತೊಂದರೆಗೆ ಸಿಗಾಕಂತ ಇದ್ವಿ. ಸೋಮಣ್ಣವ್ರು ಫೋನ್ ಹಾಕಿದ್ರು, ಫೋನ್ ಅದು ಯಾರೋ ಬಂದರು, ಇವ್ರು ಮಾತಾಡ್ತೀನಿ ಅಂತ ಕಟ್ ಮಾಡಿ ತಿರ್ಗಾ ಮಾಡಿದ್ರು, 2 ಸಾರಿ ಮಾಡಿರು. ಪಾಪ ಅವರು ಇದೆಲ್ಲ ರಾಜಕಾರಣದಾಗ ಇದ್ದಿದ್ಯಾ, ಸಮಾಧಾನಕ್ಕೆ ಹೋಗು ಅಂತ ಹೇಳಿರು, ಒಳ್ಳೆ ಮಾತು ಹೇಳಿರು. ನಾನೇನು ಸಮಾಧಾನ ಕಳ್ಕೊಂಡಿರಲಿಲ್ಲ, ಆದರೂ ಅವ್ರ ಅಭಿಪ್ರಾಯ ಹೇಳಿದರು. ಅದನ್ನು ನಿಮ್ಗೆ ಹೇಳಿದರೆ ಸೋಮಣ್ಣನ ಜೊತೆಲಿ ವಾಸಣ್ಣನ ಸಂಪರ್ಕ ಹೆಡ್ಲೈನ್ ಹಾಕಿ ಉಜ್ತೀರಾ?